ನೀಡೋಕ್ಕೆ, ಸಪೋರ್ಟ್ ನೀಡೋದಕ್ಕೆ ಆಲ್ವೇಸ್ ನಮ್ಮ ಇಡೀ ತಂಡದಿಂದ ಆ್ಯಂಡ್ ಪರ್ಸ್ನಲಿ ನನ್ನಿಂದ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಜನಕ್ಕೆ ತೊಗೊಂಡು ಹೋಗೋದು ನೀವಿಲ್ದಿರ ನಾವಿಲ್ಲ ಅಲ್ವಾ. ಸೊ ಪ್ರತಿ ಸತಿ ಪ್ರೆಸ್ ಮೀಟ್ ಅಂದಾಗ ನನಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಸರಿ ಹೋಗ್ತಾ ಇದೆ. ಎಲ್ಲ ಗೊತ್ತಿರೋ ಮುಖಗಳು ಇವಾಗ ಕಾಣಿಸ್ತಾರೆ. ಸೊ ಒಂಥರ ಮನೆಗೆ ಬಂದಾಗ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅಷ್ಟು ವಾರ್ಮಾಗಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಇದು ಅಮಿಯುಕ್ತಿ ಸ್ಟುಡಿಯೋಸ್ ನಾವು 2018ರಲ್ಲಿ ಕಟ್ಟಿದ್ದು. ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ. ನಾವು ಹೇಳೋವಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕತೆ ಈ ಥರ ಓಡುತ್ತೆ, ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು. ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು. ಸೊ ನಾವು ಕಂಪನಿ ಕಟ್ಟಿದ್ದು, ನಾನು ಸಹದೇವ್ ಸೇರಿ ಕಟ್ಟಿದ್ದು ಕಂಪನಿ ಅದು. ನಮ್ಮದು ಮೊದಲನೇ ಸಿನಿಮಾ ಗಂಟು ಮೂಟೆ. ಆ್ಯಂಡ್ ಗಂಟು ಮೂಟೆ ಅದಕ್ಕೆ ಸಿಕ್ಕಂಥ ರಿಸೆಪ್ಷನ್ ಅದು ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು 2ನೇ ಸಿನಿಮಾ ಮಾಡಿದ್ದು. ಅಸ್ಮಿನ್ ಅದು ಫೀಚರೆಟ್ ಸಿನಿಮಾ, ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದೆ ಇನ್ನೂ. ಕೆಂಡ ನಮ್ಮದು ನೆಕ್ಸ್ಟ್ ಫೀಚರ್ ಫಿಲ್ಮ್. ಸಹದೇವ್ ನಾನು ಒಂದು 12 ವರ್ಷದಿಂದ ಗೊತ್ತಿದ್ದೀವಿ ಒಬ್ರಿಗೊಬ್ರು. ನಾವು ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಸೊ ಈ ಕಥೆನ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಅವನಿಗೆ ತುಂಬ ಹತ್ತಿರವಾದಂಥ ಕಥೆ ಅದು. ಸೊ ಅವನು ನ್ಯೂಯಾರ್ಕಲ್ಲಿ ಓದ್ಕೊಂಡು ವಾಪಸ್ ಬಂದಮೇಲೂ ಆ ಕತೆ ಗೀಳು ಬಿಟ್ಟಿರಲಿಲ್ಲ ಅವನ ತಲೆಯಿಂದ. ಸೊ ಸರಿ, ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಜರ್ನಿ ಶುರು ಆಯಿತು. ಸ್ಕ್ರಿಪ್ಟ್ ರೆಡಿ ಆಯಿತು, ಶೂಟಿಂಗ್ ಮಾಡಿದ್ವಿ. ಕೋವಿಡ್ ಆಗ್ತಿದ್ದಂಗೆ ಕೋವಿಡ್ದು ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಫೆಸ್ಟಿವಲ್ ರೌಂಡ್ಸ್ ಆಯಿತು ಹೋದ ವರ್ಷ. ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಕನ್ನಡಿಗರಿಗೆ ತೋರಿಸಿ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಹಿಂಗೆ ಇಷ್ಟ ಆಗತ್ತೆ ಅಂತ ತಿಳ್ಕೊಡೋದೇ ನಮಗೆ ಮೇಯ್ನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಈಗ ರೆಡಿ ಆಗಿಬಿಟ್ಟಿದ್ದೀವಿ ತೋರಿಸೋದಕ್ಕೆ. ಹೋಪ್ಫುಲಿ ಗಂಟು ಮೂಟೆಗೆ ಕೊಟ್ಟಷ್ಟು ಪ್ರೀತಿ ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಧೈರ್ಯ ಅಷ್ಟೇ. ಸರ್ ನಾನು ಟಿಸ್ಟ್ ಸ್ಕೂಲ್ ಆಫ್ ಆರ್ಟಿಂದ ನಮಗೆ ಇನ್ವೈಟ್ ಬಂತು. ಬಿಕಾಸ್ ಫೆಸ್ಟಿವಲ್ಸಲ್ಲೆಲ್ಲ ಓಡಾಡ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅನ್ನೋ ಗೊತ್ತಿಲ್ಲ. ದೇ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ಅದರ ನೆಕ್ಸ್ಟ್ ಡೇನೆ ನಾನು ಸ್ವಿಟ್ಜರ್ಲೆಂಡಲ್ಲಿದ್ದೆ. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಜನ ಅದನ್ನು ಇಷ್ಟಪಟ್ಟರು. ತುಂಬ ಲೇಯರ್ಸ್ ಇದೆ, ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದ್ದಾವೆ. ಈ ಥರನೂ ನಡೆಯುತ್ತಾ ಇಂಡಿಯಾದಲ್ಲಿ, ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರಾ, ಈ ಥರ ಎಲ್ಲ ಕ್ವೆಶನ್ಸು ತುಂಬ ಇಷ್ಟಪಟ್ಟರು. ಆ್ಯಂಡ್ ಅವರು ರಿಲೀಸ್ ಮಾಡಿ ಇಲ್ಲಿ ಥಿಯೇಟರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜರ್ಮನಿ ಬರ್ಲಿನಿಂದ ಅಂಬಾಸಿಡರಿಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಕ್ಕೆ. ಸೊ ನೆಕ್ಸ್ಟು ಅದರದ್ದು ಅಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ನಾವು ನೋಡ್ತೀವಿ. ಸೊ ನಮಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಕಿಲ್ ಜಾಯ್ ಫಿಲ್ಮ್ಸ್ ಅಂತ ನಮಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಜರ್ಮನಿಯಿಂದ. ಸೊ ಅವ್ರ ಮೂಲಕ ಕೂಡ ಜರ್ಮನಿ ಮತ್ತು US ಅಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಫಸ್ಟ್ ಇಲ್ಲಿ ಮಾಡಿ ಇಲ್ಲಿಂದ ಹಂತವಾಗಿ ರಿಲೀಸ್ ಮಾಡೋದು. ಇದು ಫಿನಾನ್ಷಿಯಲ್ ಏನಾದ್ರು ಹೆಲ್ಪ್ ಆಗುತ್ತಾ ಅಥವಾ ಅದು ಪ್ರೀಮಿಯರ್ ಆಗಿದೆ ಅನ್ನೋದು ಅಷ್ಟೇ ನಿಮಗೆ ಯೂಸ್ ಆಗುತ್ತಾ? ಈ ಪ್ರೀಮಿಯರ್ ಎಲ್ಲ ಆಗೋದಲ್ಲಿ ಔಟ್ ಆಫ್ ಕಂಟ್ರಿಗಳಲ್ಲಿ ನಿಮಗೆ ಫಿನಾನ್ಷಿಯಲಿ ಥರದ್ದು ಏನಾದರೂ ಹೆಲ್ಪ್ ಆಗುತ್ತಾ ವಿತೌಟ್ ರಿಲೀಸ್? ಪ್ರೀಮಿಯರ್ ಅಲ್ಲಿ ಏನಾದರೂ ಯೂಸ್ ಇದೆಯಾ? ಖಂಡಿತ. 100 ಜನ ನೋಡಿದ್ರು ಅಂದರೆ ಅವ್ರು ಹೋಗಿ ಇನ್ನೊಂದು 100 ಜನಕ್ಕೆ ಹೇಳ್ತಾರೆ. ನಾಳೆ ಥಿಯೇಟರ್ ರಿಲೀಸ್ ಆದಾಗ ಅವ್ರು ಬಂದು ನೋಡ್ತಾರೆ, ಅವಾಗ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥಿಯೇಟರ್ ರಿಲೀಸ್ ಮಾಡಿ ಟಿಕೆಟ್ ತೊಗೊಂಡು ಬಂದರೆ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗೋದು, ಅದರ್ವೈಸ್ ಏನು ಹೆಲ್ಪ್ ಆಗೋದಿಲ್ಲ. ಅದಾದರೆ ಎಕ್ಸ್ಟೆಂಡೆಡ್ ಕ್ವಶನ್ ಅಂತಂದರೆ, ಇಲ್ಲಿ ಏನಾದರೂ OTTಗೆ ಅಥವಾ ಸ್ಯಾಟಲೈಟ್ಗೆ ಬೇರೆ ಥರದ್ದು ಏನಾದರೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಸೇಲ್ ಮಾಡೋದಕ್ಕೆ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತಾ ಹೊರದೇಶದಲ್ಲಿ ಶೋ ಆದರೆ? ಈ ಥರದ ಸಿನಿಮಾ ಅಂತ ಆಲ್ರೆಡಿ ಬ್ರಾಕೆಟ್ ಮಾಡಬೇಡಿ. ಫೆಸ್ಟಿವಲ್ ಸಿನಿಮಾ ಬೇರೆ ಅಲ್ಲ, ನಾರ್ಮಲ್ ಸಿನಿಮಾ ಬೇರೆ ಅಲ್ಲ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ. ಹೊರಗಡೆ ಪ್ರಿವ್ಯೂ ಆಯಿತು ಅಂದಾಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ. ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ, ಅದಕ್ಕೆ ಜನ ನೋಡ್ತಾ ಇದ್ದಾರೆ ಹೊರಗಿನ ದೇಶದಲ್ಲಿ ಅಲ್ವಾ. ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾನ ಇಷ್ಟಪಡ್ತಾರೆ ಅಂದರೆ ಅವರು ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಆ ಒಂದು ಚೇಂಜ್ ಆಗಬೇಕು. OTTಯಲ್ಲಿ ತಗೋತಾರಾ ಬಿಡ್ತಾರಾ? ಸರ್ ಗಂಟು ಮೂಟೆ ತೊಗೊಂಡಿದ್ದಾರೆ, ಕೆಂಡನೂ ತೊಗೊತಾರೆ ಅನ್ನೋ ಧೈರ್ಯ ಇದೆ. ಸೊ ನೋಡೋಣ. 10 ವರ್ಷದಿಂದ ಬರ್ದಿರೋದು, ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಇಟ್ಸ್ ಅ ಸ್ಟೋರಿ ಆಫ್ ಎಕ್ಸ್ಪ್ಲೋರೇಷನ್. ಕೇಶವ್ ಅಂತ ಒಬ್ಬ
ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ. ಸೊ ಅದು ತುಂಬ ಯೂನಿವರ್ಸಲ್ ಆಗಿರೋ ಒಂದು ಕತೆ, ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು. ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸ್ ಇಸ್ ಪ್ರಾಬ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ. ಸೊ ಅದ್ರ ಬಗ್ಗೆ ಕತೆ. ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ, ಆದರೆ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನು ನಡೆಯುತ್ತೋ ಅದನ್ನು ತೋರಿಸಿದೀವಿ. ಬಟ್ ಖಂಡಿತ ಈಗಿನ ಜನ್ರೇಷನ್ಗೂ ಇದು ಇಷ್ಟವಾಗುತ್ತೆ. ಆಮೇಲೆ ಈಗಿನ ಜನ್ರೇಷನ್ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಡೆಫಿನೆಟ್ಲಿ. ಸರ್, ಇದು ಗಲಾಟೆ ಮಾಡೋ ಹುಡುಗರ ಕತೆ, ಕಲ್ಲು ಹೊಡೆಯೋ ಹುಡುಗರ ಕತೆ, ಗಾಜ್ ಹೊಡೆಯೋ ಹುಡುಗರ ಕತೆ. ಕರೆಕ್ಟ್. ಯಾಕೆಂದ್ರೆ ನಮ್ಮ ಗೆಳೆಯರು ಹೇಳ್ದಂಗೆ ನೀವು ಇದೊಂದು ಬ್ರ್ಯಾಂಡ್ ಮಾಡಬೇಡಿ ಅಂತ ಒಂದು ಮಾತು ಹೇಳಿದ್ರು, ಅದಕ್ಕೆ ಹೇಳಿದೆ. ಒಂದು ಕಮರ್ಷಿಯಲ್ ಸಿನಿಮಾಗೆ ಕೆಲವೊಂದು ಈಗಿನ ಜನರೇಷನ್ ಬೇಕಾದಂಥ ಎಲಿಮೆಂಟ್ಸ್ ಬೇಕು. ಸೊ ಆ ದೃಷ್ಟಿಯಿಂದ ಸರ್, ಆ ಎಲಿಮೆಂಟ್ಸ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಇರಬೇಕು ಸರ್. 10 ವರ್ಷದಿಂದ ಏನಿತ್ತು ಅದು ಈಗ ಇರಬಾರ್ದು. ಆ ಚೇಂಜ್ ತಗೊಂಬರೋರು ನಾವಾಗಬೇಕು ಆಸ್ ಫಿಲ್ಮ್ ಮೇಕರ್ಸ್ ಅಲ್ವಾ. ಸೊ ಈಗಿನ ಯಂಗ್ ಕೂಡ ತುಂಬಾ ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದಾರೆ. ಅವರಿಗೆ ನಾವು 10 ವರ್ಷದಿಂದ 20 ವರ್ಷದಿಂದ ಏನು ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಾವೆಲ್ಲರೂ ಆವ್ರೇಜ್ ಏಜ್ ನಮ್ಮದು 30, 35, 40. ಸೊ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸಕ್ಕೆ ಸಾಧ್ಯ ಅಲ್ವಾ. ಸೊ ಕಲ್ಲು ಹೊಡೆಯೋರು, ಗಾಜು ಹೊಡೆಯೋರು, ಹುಡುಗರು, ತರಲೆ ಮಾಡೋರು, ಪುಡಿ ರೋಡಿಗಳಿರೋವರೆಗೂ ಈ ಕತೆ ವರ್ಕ್ ಆಗುತ್ತೆ. ಸರ್, ನಮ್ಮ ಅಕ್ಕಪಕ್ಕ 7 ಜನ ಸಿಗ್ತಾರೆ. ಕ್ಲಾಸಿಂದ ಆಚೆ ನಿಂತು ತುಂಬಾ ಡಿಸ್ಕಷನ್ ನಡೆದಿದೆ. ಬಟ್ ಯಾ, ಸೊ 10 ವರ್ಷದಿಂದ ಇದ್ರ ಕೋವಿಡ್ ಆಗೋಯ್ತು. ಮುಂಚೆನೆ ಮಾಡ್ಬೇಕಿತ್ತು ಪ್ಲಾನ್ ಇತ್ತು ಗಂಟು ಮುಟ್ಟೆ ಆದ್ಮೇಲೆ. ಬಟ್ ಕೋವಿಡ್ ಬಂದೈತಲ್ಲ, 3 ವರ್ಷ ಹೊಟ್ಟೋಯ್ತು. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ವೇಟ್ ಮುಗಿಸಿದೀವಿ. ಸೊ ಯಾ, ಅನ್ಕೋಬಹುದು. ಎಸ್ ಎಸ್. ಅಂಡ್ ನೀವು ಇಷ್ಟೊಂದು ಪೋಸ್ಟ್ ಇಟ್ಟಿದ್ದೀರಾ, ಒಂದು ಪೋಸ್ಟ್ ಉಲ್ಟಾ ಇಡ್ಬೋದಿತ್ತು. ಟೈಟ್ಲ್ ಮೇಲ್ ಕಾಣೋದಕ್ಕೆ ನಿಮ್ಮ ಟೈಟಲ್ಲು ಕಾಣಲ್ಲ, ನಿಮ್ಮ ರಿಲೀಸ್ ಡೇಟು ಕಾಣಲ್ಲ. ಸರ್, ಮೇಲ್ ಹಾಕ್ಸ್ಬೋದಿತ್ತು ಒಂದಕ್ಕೆ. ಒಳ್ಳೆ ಐಡಿಯಾ ಸರ್. ಉಲ್ಟಾ ಇಡೋಣವಾ? ಈಗಲೂ ಉಲ್ಟಾ ಇಡ್ರೋ ಟೈಟ್ಲ್ ಶುರು ಮಾಡೋಣ ಅಂತ. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ಏನು ಅಂತ. ಹಂಗನ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಮಾಡ್ತಾನೆ ಇರಬೇಕು, ಪ್ರಯತ್ನ ಮಾಡ್ತಾನೆ ಇದ್ರೆ ಅತಿ ಶೀಘ್ರದಲ್ಲೇ ಅದರದ್ದು ಒಂದು ಚೇಂಜ್ ಕಾಣ್ತೀವಿ ಅನ್ನೋ ಧೈರ್ಯದಲ್ಲಿ. ಗೊತ್ತಿಲ್ಲ, ನಾವೊಂದು 40-45 ಸ್ಕ್ರೀನ್ ಅಂದ್ಕೊಂಡಿದ್ದೀವಿ. ನೋಡೋಣ. ಫಸ್ಟ್ ವೀಕೆಂಡು ಕಲೆಕ್ಷನ್ ಇಂಪಾರ್ಟೆಂಟು, ಅದು ಹೆಂಗಾಗತ್ತೆ. ನಮ್ಮ ಹತ್ರ ಸ್ಟಾರ್ಸ್ ಇಲ್ಲ, ಓಪನಿಂಗ್ ಸಿಗಲ್ಲ. ಸೊ ಜನ ಬಂದು ನೋಡಬೇಕು, ಥಿಯೇಟ್ರ್ ತುಂಬಬೇಕು. ಅದಾದ್ಮೇಲೆ ನೆಕ್ಸ್ಟ್ ವೀಕೆಂಡ್ ಸಿಗುತ್ತೆ. ಸೊ ನಮ್ದು ಹೋರಾಟಗಳಿದೆ ಅಲ್ವಾ. ಸೊ ನಾವು ಮಾಡ್ತೀವಿ, ನೋಡೋಣ. ಜನ ನಿಂತ್ಕೋಬೇಕು ಮೋಸ್ಟ್ಲಿ ಸರ್. ಸಿಂಗಲ್ ಸ್ಕ್ರೀನ್ ಕಷ್ಟ, 1000 ಸೀಟ್ಸ್ ತುಂಬೋದು ಕಷ್ಟ. 70 ಜನ ಬೇಕು ಅಂತ ಒಂದು ಶೋ ಅದಕ್ಕೇನಾದ್ರು ಸ್ಟ್ರಾಟಜಿ ಇಟ್ಕೊಂಡಿದ್ದೀವಿ ಸರ್. ನನ್ನ ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸರ್. ಸರ್ ಏನಂದರೆ, ಇದು ಒಂದು ಪ್ಲ್ಯಾಟ್ಫಾರ್ಮು ಹೇಳ್ಬಿಡ್ತೀನಿ. ನಮ್ಮದು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲಿ 200 ಸೀಟ್ ಇರುತ್ತೆ ಸರ್. ಓಕೆ, ಈಗ ಈಗ ಎಷ್ಟು ಕಂಟೆಂಟ್ ಇದೆ ನಮಗೆ ಆಡಿಯನ್ಸ್ಗೆ ಅಂದರೆ ಪ್ರತಿ ಶೋ 200 ಜನ ಬರೋದು ಕಷ್ಟ ಸರ್. ಕರೆಕ್ಟ್, 60 to 70 ಅವ್ರಿಗೆ ರೆಕವರ್ ಆಗೋದಕ್ಕೆ ಅಲ್ವಾ. ಖಂಡಿತ. ಸೊ 60 to 70 ಅಂತ ಇಟ್ಕೊಂಡ್ರು ಎಷ್ಟು ನಾನು 40 ಸ್ಕ್ರೀನ್ ರಿಲೀಸ್ ಮಾಡಿದ್ರೆ 4 ಶೋ ಕೊಡಲ್ಲ ನನಗೆ, ಆಯಿತಾ. 2 ಶೋ ಕೊಡ್ಬೋದು. ಸೊ ದಿನಕ್ಕೆ 80 ಶೋ ಇಂಟು 70 ಜನ, ಅದು ನಂದು ಕ್ಯಾಲ್ಕುಲೇಷನ್ನು, ರೈಟ್. ನಾನು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಇಷ್ಟಪಡ್ಬೋದು, ಅವ್ರನ್ನ ಹೆಂಗೆ ರೀಚ್ ಮಾಡಬೇಕು, ಅದು ನಮ್ಮ ಸ್ಟ್ರಾಟಜಿ ಇರುತ್ತೆ ಅಲ್ವಾ. ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್. ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದಮೇಲೆ ಪಿಕಪ್ ಆಗಿರೋದು ಅಲ್ವಾ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಹೋಗೋದೇ ಇಂಪಾರ್ಟೆಂಟು ಅನ್ಸುತ್ತೆ ನನಗೆ. ಲೈಕ್ ದೊಡ್ಡ ಸ್ಟಾರ್ಸ್ ಇದ್ದಾಗ, ಸಲ್ಮಾನ್ ಖಾನ್ ಥರ ಎಲ್ಲ ಇದ್ದಾಗ 2000, 1500, 1200 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡ್ಕೋಬೋದು ಅವರು. ಓಪನಿಂಗ್ ಇಂಪಾರ್ಟೆಂಟು. ಬಟ್ ಮೀಡಿಯಮ್ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಹೊಸ ಎಲಿಮೆಂಟ್ಸ್ ತರಬೇಕು ಅಂದ್ಕೊಂಡು ಹೊರಟೋರು ಚಿಕ್ಕದಾಗೆ ಶುರು ಮಾಡಬೇಕು, ದೊಡ್ಡದಾಗಿ ಹೋಗೋಕ್ಕಾಗೋದಿಲ್ಲ. ಸೊ ಫಸ್ಟ್ ವೀಕೆಂಡಿಂದ ಸೆಕೆಂಡ್ ವೀಕಿಗೆ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು, ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಅಫ್ಕೋರ್ಸ್.
ಅದು ಒಂದು ಮೇನ್ ಸ್ಟ್ರಾಟಜಿ. ಎರಡನೇದು ಸರ್, ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು 100 ಸೀಟರ್ ಆ ಥರ ಥಿಯೇಟರ್ಸ್ ಬರಬೇಕು ಸರ್. ಆವಾಗ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ. 200 ಜನ ತುಂಬಿ 200 ಜನದ ಥಿಯೇಟರು 70 ಜನನ 80 ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್ಸು. 100 ಸೀಟರ್ ಥಿಯೇಟರ್ಸ್ ಕೊಡಲಿ ನಮಗೆ, ಅದನ್ನು ತುಂಬ್ತೀವಿ. ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗುತ್ತೆ, ನಮಗೂ ವರ್ಕ್ ಆಗುತ್ತೆ. ಹೌದು ಸರ್, ಗೌರ್ಮೆಂಟ್ ಅವ್ರು ಹೌದು 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 ಆದರೆ ಒಳ್ಳೇದು ಅನ್ಸುತ್ತೆ. ಅದೇ ಇವಾಗ ನೆಕ್ಸ್ಟ್ 2-3 ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಬಿಗ್ ಸ್ಕೇಲ್ ಅಷ್ಟೇ ಆಗುತ್ತೆ, ಇಲ್ಲಾಂದ್ರೆ ಇನ್ನು ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತಗೊಳ್ಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ. ಸೊ ಹೌದು, ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಸರ್. ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ, ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್. ಅದು ಇನ್ನೊಂದು ದಿವಸಕ್ಕೆ. ಇವತ್ತು ಟ್ರೇಲರ್ ಬಗ್ಗೆ ಮಾತಾಡೋಣ. ಜೀವನದಲ್ಲಿ ಅವ್ನ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅದನ್ನ ಟ್ರೇಲರ್ ಅಲ್ಲಿ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ತೋರ್ಸೋಕೆ ಪ್ರಯತ್ನಿಸಿದ್ದೀವಿ. ಸೊ ಇಟ್ ಇಸ್ ಕ್ಯಾಕಾಫನಿ ಅಂತ ಹೇಳ್ತಾರೆ. ಇಸ್ ಮೈಂಡ್ ಇಸ್ ಟ್ರಬಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಆಮೇಲೆ ಹೇಗೆ ಅವನು ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅವನು ದಟ್ ಇಸ್ ಹಿಸ್ ಜರ್ನಿ ಈ ಸಿನಿಮಾ ಅಲ್ಲಿ. ಸೊ ಅದನ್ನ ಟ್ರೇಲರ್ ಅಲ್ಲಿ ನಾವು ತೋರ್ಸೋಕೆ ಪ್ರಯತ್ನಿಸಿದ್ದೀವಿ. ಟ್ರೈಲರ್ ಅಲ್ಲಿ ನಿಮ್ಮ ಹೀರೋ ಬರತ್ತಿದ್ರಲ್ಲ, ಒಂದ್ಸಲಿ ದಪ್ಪ ಕಾಣ್ತಾರೆ, ಒಂದು ಸಣ್ಣ ಕಾಣ್ತಾರೆ, ಏನು ವೇರಿಯೇಷನ್ ಏನು ಮಾಡಿದ್ದೀರಾ? I think that's because of lensing. The ಕತೆ takes place in 3-4 months period ಅಲ್ಲಿ. ಸೊ ಅವನು ಕತೆ ಸ್ಟಾರ್ಟ್ ಆದಾಗ ಅವ್ನು ಬೇರೆ ಯಾವುದೋ ಕೆಲಸ ಮಾಡ್ತಿರ್ತಾನೆ. ಹೋಗ್ತಾ ಹೋಗ್ತಾ ಹೇಗೆ ಅವನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನೋಡಿರ್ತೀರಾ ನೀವು. ಕಾರ್ಖಾನೆಯಿಂದ ಆಮೇಲೆ ಓಡಾಡಕ್ ಶುರು ಮಾಡ್ತಾ ಸಣ್ಣ ಆಗ್ಬಿಡ್ತಾನೆ. ಓಡೋದು, ಕಲ್ಲು ಹೊಡಿಯೋದು, ಸಣ್ಣ ಆಗ್ಬಿಡ್ತಾನೆ. ಸ್ಟೋರಿ ಐಡಿಯಾ ತುಂಬ ಇಷ್ಟ ಆಯಿತು. ಮತ್ತು ಅವರು ನನಗೆ ತುಂಬ ಫ್ಲೆಕ್ಸಿಬಿಲಿಟಿ ಕೊಟ್ಟರು. ಹೆಂಗೆ ಹೊಸ ಸೌಂಡು, ಹೊಸ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಇಲ್ಲಾಂದರೆ ಗಿಟಾರ್ ಮ್ಯೂಸಿಕ್, ಡಿಫ್ರೆಂಟ್ ಜಾನರ್ಸ್ ಕವರ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ನನಗದು ಇಷ್ಟ ಆಯಿತು ಆ ಪ್ರಾಸೆಸ್ಸು. ಮತ್ತು ನಾವು ಜಾಸ್ತಿ ರೆಫರೆನ್ಷಿಯಲ್ ಬೇಸಿಸಿಂದ ಜಾಸ್ತಿ ಕೆಲಸ ಮಾಡಲಿಲ್ಲ. ಅವರು ಸರ್ದೇ ವಾಸ್ ಲೈಕಿಂಗ್ ಮೈ ಒರಿಜಿನಲ್ ಮ್ಯೂಸಿಕ್, ಒರಿಜಿನಾಲಿಟಿ ಬರಬೇಕು ಅಂತ ಜಾಸ್ತಿ ಹೇಳಿದ್ರು. ಸೊ ಅದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆಫ್, ಅಂದರೆ ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ, ಆಮೇಲೆ ಸ್ಕ್ರಿಪ್ಟ್ ನೋಡಿ ನಾವು ಹೆಂಗೆ ಅದು ಮ್ಯೂಸಿಕಲಿ ಕೇಳ್ತೀವಿ ಅಂತ ಒಂದು ಎಕ್ಸಸೈಸ್ ಆಗುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು 2 ಹಾಡು ತುಂಬ ಮಜಾ ಬಂತು ಅಪ್ಪ ಜೊತೆ ಕೆಲಸ ಮಾಡೋಕ್ಕೆ. ಸ್ವಲ್ಪ ಚಾಲೆಂಜಿಂಗು ಇತ್ತು ಅವ್ರಿಗೆ, ಯಾಕಂದರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅದು ಹಿಂದೆ ಮುಂದೆ ಸ್ವಲ್ಪ ಆಯಿತು. ಬಟ್ ಅವರು ತುಂಬ ಮಜಾ ಪಟ್ಟರು ಆ ಹಾಡು, 2 ಹಾಡಲ್ಲಿ. ಸೊ ನನಗೆ ಈ ಹೊಸ ಟೀಮಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಮತ್ತು ಓಪನ್ನೆಸ್ ಫಾರ್ ನ್ಯೂ ಥಿಂಗ್ಸ್ ಅಂತ ಕೊಟ್ಟರು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಈ ಫಾದರಿಂದ ಸಾಂಗ್ಸ್ ಬಗ್ಗೆ ಬೇರೆ ಇನ್ಪುಟ್ಸ್ ಏನು ಕೊಟ್ಟರು? ಸಾರಿ, ಫಾದರ್ ಕಡೆಯಿಂದ ಹಾಂ, ಲಿರಿಕ್ಸ್ ಅಂದರೆ ಅವ್ರು ಬರ್ದಿದ್ದ ಸಾಂಗ್ಸ್ ಹೊರತಾಗಿ ಬೇರೆ ಮಾಡಿದ್ರಲ್ಲ, ಏನು ಇನ್ಪುಟ್ ಸಿಗ್ತದೆ? ಇನ್ಪುಟ್ಸ್ ಅಂದರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅವ್ರಿಗೆ ಸ್ವಲ್ಪ ಲೈನ್ಸ್ ಯೂಶಲಿ ಅವ್ರು ತುಂಬ ರೊಮ್ಯಾಂಟಿಕ್ ಹಾಡುಗಳು ಬರ್ದಿದ್ದಾರೆ, ತುಂಬ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಬರ್ದಿದ್ದಾರೆ. ಸೊ ಇದು ಸ್ವಲ್ಪ ಸಿಚುವೇಶನಲ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಬಟ್ ಅವರು ಸ್ವಲ್ಪ ಮಜಾ ಪಟ್ಟರು ಆ ಪ್ರಾಸೆಸ್ಸಲ್ಲಿ. ಮತ್ತು ಜನರಿಗೂ ಸ್ವಲ್ಪ ಇಷ್ಟ ಆಯಿತು, ಅಂದರೆ ಬೇರೆ ಸಿಚುವೇಶನ್ ಇತ್ತು ಅದರ್ ದೆನ್ ಲವ್ ಆ್ಯಂಡ್ ರೊಮ್ಯಾನ್ಸ್. ಹೌದು, ಬೇಸಿಕ್ಲಿ 3 ಫೇಸಸ್ ಇದೆ ಸಿನಿಮಾದಲ್ಲಿ. ಅದನ್ನ ಯೂಸಿಂಗ್ ಕಲರ್ ನಾವು ಅದನ್ನ ಪೋಸ್ಟರ್ ಅಲ್ಲಿ ನಾವು ಎಕ್ಸ್ಪ್ಲೋರ್ಡ್ ಇಟ್. ಬಟ್ ಸಿನಿಮಾದಲ್ಲೂ ಸಟಲಿ ಕಲರ್ನ ನಾವು ಉಪಯೋಗಿಸಿ ವಿ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೋರ್ ಹಿಸ್ ಜರ್ನಿ ಕಥೆಯಲ್ಲಿ. ಸೊ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಟ್ರಾನ್ಸ್ಫಾರ್ಮೇಶನ್ ಇದೆ, ಪ್ರಯತ್ನ ಇದೆ ಫ್ರಮ್ ಕೇಶವ. ದೇರ್ ಇಸ್ ಅನ್ ಎಫರ್ಟ್ ಟು ಟ್ರಾನ್ಸ್ಫಾರ್ಮ್. ಬಟ್ ಅವ್ನು ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಅದು ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ. ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ಇಟ್? ಒಬ್ಬ ನಟನಾಗಿ ಇದು ಎಲ್ಲ ನಮ್ಮ ಕೆಲಸ ಆಗೋಗಿದೆ, ನಮ್ಮ ಕೈಯಲ್ಲಿ ಏನು ಇಲ್ಲ. ಈಗ ಒಂದು ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ, ಇದು ಆ್ಯಕ್ಚುಲಿ ಇದು ಹಿಂಗಿರುತ್ತೆ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಸೊ ಈಗ ಇನ್ನೇನಾದರೂ ಜನಕ್ಕೆ ಬಿಟ್ಟಿರೋದು, ಜನ ನೋಡಬೇಕು, ನೀವು ನೋಡಿ ಮೆಚ್ಕೋಬೇಕು, ಅಥವಾ ಏನು ಈ ಕ್ರಿಟಿಸಿಸಮ್ ಏನೇ ಇದ್ರು ನಮಗೆ ಹೇಳೋದು ನಾವು ತಗೋತೀವಿ ಅಂತ. ಬಟ್
ಖಂಡಿತ ಸರ್. ಅವ್ರ ಫ್ರೆಂಡ್ಸು ತಗೋಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ತಗೋಬೇಕು. ಹೌದು, ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು ಸರ್. ಓಕೆ, ಥ್ಯಾಂಕ್ ಯು. ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿರೋದು. ಫಸ್ಟ್ ಸಿನಿಮಾಗೆ ಇದಕ್ಕಿಂತ ಒಳ್ಳೆ ಟೀಮ್ ನಾನು ಕೇಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬಿಕಾಸ್ ದ ಡೈರೆಕ್ಟರ್ ಸಹದೇವ್ ತುಂಬಾನೇ ಫ್ರೀಡಮ್ ಕೊಟ್ಟರು ಟು ಡಿಸೈನ್ ದ ಕ್ಯಾರೆಕ್ಟರ್. ನನಗೆ ನನ್ನ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕೋ ಆ ಥರ ಕಾಸ್ಟ್ಯೂಮ್ಸ್ ಆಗಲಿ, ಲುಕ್ ಆಗಲಿ, ಆ್ಯಂಡ್ ಒಂದು ಸ್ವಲ್ಪ ರಿಯಲ್ ಲೈಫ್ ರೆಫರೆನ್ಸಸ್ ಕೂಡ ಇಟ್ಕೊಂಡಿದ್ವಿ ಕ್ಯಾರೆಕ್ಟರ್ನ ಯಾವ್ದ್ರ ಮೇಲೆ ಬೇಸ್ ಮಾಡಬೇಕು ಅಂತ. ಸೊ ತುಂಬಾ ಚಾಲೆಂಜಿಂಗ್ ಆಗೋಯ್ತು, ಬಟ್ ತುಂಬ ಮಜಾ ಆಯಿತು ಈ ಫಿಲಮ್ ಮಾಡೋದು. ಆ್ಯಂಡ್ ಮೋರ್ ಓವರ್ ವಿತ್ ದಿ ಆ್ಯಕ್ಟರ್ಸ್, ಭರತ್ ಆಗಲಿ, ವಿನೋದ್, ಸತೀಶ್, ಇವರೆಲ್ಲನೂ ತುಂಬ ಥಿಯೇಟ್ರಲ್ಲಿ ದೆ ಬಿನ್ ವೆರಿ ಪ್ರಾಮಿನೆಂಟ್ ಫಿಗರ್ಸ್. ಸೊ ಅವ್ರ ಜೊತೆ ನಾನು ಸೀನ್ ವರ್ಕ್ ಮಾಡೋದು, ಇಲ್ಲ ಆಫ್ ಸ್ಕ್ರೀನಲ್ಲಿ ನಾವು ಮಾತಾಡೋದು ಆ್ಯಕ್ಟಿಂಗ್ ಬಗ್ಗೆ, ಆ್ಯಂಡ್ ಸೊ ತುಂಬ ಕಲಿಯೋದಕ್ಕೆ ಐ ಲರ್ನ್ಡ್ ಅ ಲಾಟ್ ಇನ್ ದಿಸ್ ಫಿಲಮ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಈ ಸ್ಟೋರಿ ಹೇಳಿದ್ರು ನನಗೆ, ಐ ಸೆಟ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲಲ್ಲಿ ಕೂತಾಗ ಹೇಳ್ತಾರೆ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲಮು, ಕನ್ನಡಲ್ಲಿ ಈ ಥರ ಬರಲ್ವಾ ಅಂತ. ಬರ್ತಾ ಇದೆ, ಈ ಥರದ್ದು ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ಥರ ಶಕ್ತಿ. ಬರೀ ಪಕ್ಕದ ರಾಜ್ಯದನ್ನ ಮಾತ್ರ OTT ನೋಡೋದು ಬೇಕಾಗಿಲ್ಲ, ನಮ್ಮಲ್ಲೂ ಮಾಡ್ತಾರೆ, ಬಟ್ ನಮಗೆ ರೀಚ್ ಇರಲ್ಲ. ಅವ್ರು ಹೇಳ್ದಂಗೆ ಸೀಟ್ಗಳು ತುಂಬಿಸೋದು ಕಷ್ಟ, ಅವ್ರು ಹೇಳ್ದಂಗೆ ತುಂಬಿಸ್ದೇ ಇದ್ರೆ OTT ಸಿಗಲ್ಲ, ಎರಡೂ ಕಷ್ಟ. ಇದಕ್ಕೆ ನೀವುಗಳೇ ಇರೋದು ಶಕ್ತಿ. ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ಥರ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ಮು ಚೆನ್ನಾಗಿ ತೆಗೆದು ತೋರಿಸ್ಬೋದು ಅಂತ ಹೇಳ್ಬೋದು. ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿಗಟ್ಲೆಗೆ ಹೋಯ್ತು, ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದು ಸ್ವಲ್ಪ ಕೋಟಿಗಟ್ಲೆಗೆ ಹೋಯ್ತು, ಇಲ್ಲೊಬ್ಬ ಕಾರ್ಖಾನೆ ಅವನದು ಎಲ್ಲಿಗೆ ಹೋಗುತ್ತೆ? ಎಕ್ಸಾಕ್ಟ್ಲಿ. ಚಪ್ಪಲಿ ಬಿಚ್ಚಿದ್ದು ಗೊತ್ತಾ? ಈ ತರ ತುಂಬಾ ಇದೆ ರೆಫರೆನ್ಸ್ಗಳು ಆ ತರ. ಬಟ್ ಈ ತರ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್. ನಂದು ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಇದೆ, ಸಿಂಪಲ್ ಆಗಿದೆ, ಬಟ್ ಎಷ್ಟೊತ್ತು ಬರ್ತೀವಿ ಏನ್ ಮಾಡ್ತೀವಿ ತೆರೆಯಲ್ಲಿ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ. ನಮ್ಗೆ ಖುಷಿ ಕೊಡುತ್ತೆ ಪರ್ಫಾರ್ಮ್ ಮಾಡಕ್ಕೆ. ಅಂಡ್ ಇಟ್ಸ್ ನಾಟ್ ದಟ್ ಈ ತರ ಇರಬೇಕು, ಹಿಂಗ್ ಮಾಡಬೇಕು, ಇದನ್ನ ದೇರ್ ವಾಸ್ ಫ್ರೀಡಮ್ ಟು ಎಕ್ಸ್ಪ್ರೆಸ್. ನೀವು ಮಾಡಿ ಓಕೆ ಇದನ್ನ ನೀವು ಯಾವ ತರ ಹೇಳ್ತೀರಾ, ದಟ್ ಇಸ್ ಜಾಯ್. ಯಾರೇ ಆಕ್ಟರ್ಗೆ ಆ ಥರದೊಂದು ಜಾಯ್ ಇರುತ್ತೆ ಮಾಡಕ್ಕೆ. ವೆರಿ ಗುಡ್ ದಟ್ ಇಸ್. ಅಂಡ್ ನಾವು ಸಿನಿಮಾ ನೋಡ್ತೇವೆ. ಅದರ್ವೈಸ್ ದ ಟೀಮ್, ಬ್ಯೂಟಿಫುಲ್ ಟೀಮ್. ಇದು ನಾನು 3ನೇ ಫಿಲಮ್ ಇದೇ ಟೀಮ್ ಜೊತೆ ಮಾಡ್ತಿರೋದು. ಗಂಟು ಮೂಟೆಲ್ಲೂ ಇದ್ದೆ ಪ್ರಿನ್ಸಿಪಲ್ ಆಗಿ, ಅಸ್ಮಿನಲ್ಲೂ ಇದ್ದೆ ಬ್ಯಾಡ್ಮಿಂಟನ್ ಆಡ್ಕೊಂಡು, ಇದರಲ್ಲೂ ಇದ್ದೀನಿ ಪೊಲಿಟಿಷಿಯನ್ ಆಗಿ. ನೋಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಡಿಟರು ಒಂದು ಪೇಪರ್ ನಡೆಸ್ತಾ ಇರ್ತಾನೆ, ಅಂದರೆ ಮೀಡಿಯಾ ನಿಮ್ಮ ಥರ ಅಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್, ಒಂದು ಏನೋ ಕಿರಿಕಿರೆಲ್ಲ ಮಾಡ್ತಾ ಇರ್ತಾನೆ. ತುಂಬ ಚಾಲೆಂಜಿಂಗ್ ಆಗಿತ್ತು, ಏನೋ ಡೈಲಾಗ್ ಎಲ್ಲ ತುಂಬ ಸ್ವಲ್ಪ ಕಷ್ಟ ಅನಿಸ್ತು, ಬಟ್ ಚೆನ್ನಾಗಿತ್ತು. ಮೋರೋವರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ನನಗೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಭರತ್ ನನ್ನ ಫ್ರೆಂಡು ತುಂಬ ವರ್ಷಗಳಿಂದ, ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಬೇಕು. ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಾನು ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟಾಕಿಂಗ್ ಟು ದೆಮ್. ಬೇರೆ ಏನೇನೋ ಫಿಲ್ಮು, ಹೆಂಗ್ ಆ್ಯಕ್ಟಿಂಗ್ ಅಂದರೆ ಏನೋ ಅದು ಇದು ಏನೇನೋ ವಿಷಯಗಳು ಮಾತಾಡಿ ಲಾಸ್ಟಲ್ಲಿ ಓಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ನಿ ಅಂತ ಅನಿಸ್ತು ನನಗೆ. ಹಾಗೆ ಚೆನ್ನಾಗಿತ್ತು. ಎನ್ವೈರ್ಮೆಂಟ್, ಶೂಟಿಂಗ್ ಎನ್ವೈರ್ಮೆಂಟ್ ಎಲ್ಲ ಸೂಪರ್ ಅನಿಸ್ತು ನನಗೆ. ಫಿಲ್ಮ್ ಐ ಫೀಲ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾನಂತೂ ಎಲ್ಲ ಕ್ಯಾಪ್ಟಿವ್ ಆಗಿ ನನ್ಗೆ ಗೊತ್ತಿರೋರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ, ಕಟ್ಟಾಕಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನೀವು ಮಾಡಬೇಕು ಅಂತ ನೀವು ಹೆಂಗೂ ಪ್ರಾಮಿಸ್ ಮಾಡಿದ್ದೀರಾ ಸರ್. ಎಷ್ಟರಲ್ಲಿ 5 ಅಲ್ಲ, ಒಂದು ರಿಯಲಿಸ್ಟಿಕ್ ಆಗಿರ್ಬೇಕು. ಸೊ ಒಂದು 4 ಕೊಡ್ತೀನಿ. ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಲ್ಲ ಎಡಿಟರ್ ಆದ್ಮೇಲೆ. ನಾನಾ ಯಾವ್ದು ನಡೆಯುತ್ತೆ, ನೀವು ಹೆಂಗೆ, ನಾನು ಯಾವ ಕಡೆನೂ ಬರ್ಬೇಕು, ನಾವು ಯಾವ ಕಡೆ ಬೇಕಾ ಸ್ವಿಂಗ್ ಆಗ್ತೀನಿ. ನಾನು ಒಂಥರ ಪಾಲಿಟಿಷಿಯನ್ ತರ ಎಡಿಟರ್ ಸರ್ ನಾನು.
ಅರ್ಥ ಮಾಡ್ಕೊಂಡು ರಿಯಲ್ ಲೈಫು ಮತ್ತೆ ಕ್ಯಾರೆಕ್ಟರ್ ಅಲ್ಲಿ ವ್ಯತ್ಯಾಸ ಇಲ್ಲ ಜಾಸ್ತಿ. ಥ್ಯಾಂಕ್ ಯು. ಅದು ಕೆಲವರಿಗೆ ವೀಕೆಂಡ್ ಅಲ್ಲಿ ಹೊರಡೆ ಬರ್ತಾನೆ, ಕೆಲವರಿಗೆ ಸಾಯಂಕಾಲ ಅಂತ ಆಗೋದು. ಮೂವಿ ಶೂಟಿಂಗ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಮಜಾ ಮಾಡ್ಕೊಂಡೇ ಮಾಡ್ಲಿ. ಸಹದೇವ್ ಅವರು ಫುಲ್ ಫ್ರೀ ಆಗಿ ಬಿಟ್ಟಿದ್ರು, ನಮ್ಮನ್ನ ತುಂಬಾ ಫ್ರೀ ಆಗಿ ಬಿಟ್ಟಿದ್ರು. ಚೆನ್ನಾಗಿತ್ತು. ಶೂಟಿಂಗ್ ಎಲ್ಲ ಹೊರಗೆ ಬಂದು ಒರಿಜಿನಲ್ ಆಗಿ ಮಾಡಿದ್ದೀನಿ. ಒರಿಜಿನಲ್ ಆಗಿದೆ. ಎಲ್ಲರೂ ಫ್ರೀ ಆಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೆ ಇಂಪ್ರೂವೈಸೇಷನ್ ಅಂತ ಹೇಳ್ತಾರೆ. ಫ್ರೀ ಆಗಿ ಬಿಟ್ಟಿಲ್ಲ ಅಂದ್ರೆ ಕ್ಯಾಮ್ರಾ ಹಿಡಿದಾರ ಫ್ರೀ ಆಗಿ ಬಿಟ್ಬಿಟ್ಟಿಲ್ಲ. ಲೈಕ್ ಅದ್ರ ಬಗ್ಗೆ ಇಟ್ ಇಸ್ ಅ ವೆರಿ ಫೋಕಸ್ಡ್, ಎಕ್ಸ್ಟ್ರೀಮ್ಲಿ ಸ್ಪೆಸಿಫಿಕ್ ವೇ ಆಫ್ ವರ್ಕಿಂಗ್. ಅದರಲ್ಲಿ ರಿಹರ್ಸಲ್ಸ್ ನಾವು ಮಿನಿಮಮ್ 1 month ರಿಹರ್ಸಲ್ಸ್ ಮಾಡಿದ್ವಿ. ರಿಹರ್ಸಲ್ಸ್ ಇಂದ ಬಿಯಾಂಡ್ ದ ಪೇಜ್ ಅಂತ ಹೇಳ್ತಾರೆ, ಲೈನ್ಸ್ ಇರುತ್ತೆ, ಅದು ಲೈನ್ಸ್ ಹೇಳಬೇಕು, ಬಟ್ ಹೌ ಡು ಯು ಸೇ ಇಟ್, ಅದಕ್ಕೆ ಒಂದು 100 ಡಿಫ್ರೆಂಟ್ ವರ್ಷನ್ಸ್ ಇರ್ತವೆ. ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಾವು ಅದಕ್ಕೆ ಫ್ರೀ ಆಗಿದೆ ಅಂತ ಅನಿಸ್ತಾ ಇದೆ ಇವ್ರಿಗೆ. ಬಟ್ ದೇ ವರ್ಕ್ ವಿತ್ ಇನ್ ಅ ವೆರಿ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಅದು ಫ್ರೀ ಆಗಿದೆ ಯಾಕೆ ಅನ್ಸುತ್ತಂದ್ರೆ, ಸುಮಾರು ಸತಿ ಡೈರೆಕ್ಟರ್ಗಳು ಹಿಂಗೆ ಬೇಕು ಹಿಂಗೆ ಮಾಡುವಂತ ಒಂದ್ಸತಿ ಆಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ. ಅದು ಈ ಸಿನಿಮಾದಲ್ಲಿ ಆಗಿಲ್ಲ. ಅವರು ಆ ಪಾತ್ರಗಳನ್ನ ಜೀವಿಸಿದ್ದಾರೆ, ದೇ ಲಿವ್ಡ್ ಇಟ್. ಸೊ ಅದು ದಟ್ ಇಸ್ ವಾಟ್ ಐ ಥಿಂಕ್ ದೇ ಮೀನ್ ಬೈ ಫ್ರೀ ಆಗಿ ಬಿಟ್ಟಿದ್ದಾರೆ ಅಂತ. ಜಸ್ಟ್ ಕ್ಲಾರಿಫಿಕೇಶನ್. ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಮೈಕು ಕ್ಯಾಮ್ರಾ ಮ್ಯಾನ್ ಜೊತೆಗೆ ಎಲ್ಲ ಕಡೆ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೊಳ್ಳೋ ಅಂತ ಪಾತ್ರ. ಇವಾಗ ಜಸ್ಟ್ ಗ್ರಾಜುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಮ್ ಮಾಡ್ಬೇಕು ಅಂತ, ಆ ಥರದ್ದೊಂದು ಪಾತ್ರ. ಇವರಲ್ಲಿ ತುಂಬಾ ಜನ ಇದ್ದಾರೆ. ಯಾರಾದ್ರೂ ಈಗ ತಾನೇ ಸಡನ್ ಆಗಿ ಈಗ ತಾನೇ ಶುರು ಮಾಡೋದು? ನೀವ್ ಹಂಗಿದ್ದೆ ಅದೇ ಪಾತ್ರ ಮಾಡ್ತಿರೋದು ನಾನು. ಸಹದೇವ್ ಅವರು ಹೇಳ್ದಂಗೆ ನಾನು ರಂಗಭೂಮಿ ಕಲಾವಿದೆ. ಈ ತರದ್ ಒಂದು ತಂಡ, ಎಲ್ಲರೂ ರಂಗಭೂಮಿಯಿಂದ ಬಂದಿರೋರ್ ಜೊತೆಗೆ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಖುಷಿ. ಸಹದೇವ್ ಅವರು ಇಂಪ್ರೂವೈಸೇಷನ್ ಥಿಯೇಟರ್ ಅಂತ ಏನ್ ಹೇಳಿದ್ರು, ಅದೇ ಫಾರ್ಮ್, ಅದೇ ಇದನ್ನ ಸಿನಿಮಾಗೆ ಹೇಗೆ ತಗೊಂಡ್ ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್. ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ದು ಕಾಸ್ಟ್ ಅಂಡ್ ಕ್ರೂ ಸ್ಕ್ರೀನಿಂಗ್. ಅವಾಗಲೇ ನೋಡಿದ್ದು ಹೇಗಿದೆ ಮೂವಿ, ಏನ್ ಬಂದಿದೆ ಅಂತ. ಸೊ ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ದಂಗೆ ಒಂದು 6 ರೀತಿ ಮಾಡ್ಬೋದು, 100 ರೀತಿ ಮಾಡ್ಬೋದು. ಒಂದು ಅಷ್ಟು ರೀತಿಯಲ್ಲಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಹೋಗಿದೆ, ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ಆಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ. ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನಿಂಗ್ ಅಲ್ಲಿ ತುಂಬಾ ಖುಷಿ ಆಯ್ತು. ಸೊ ಈ ಥರದ್ದು ಒಂದು ತಂಡ, ರೂಪಾ ಅವ್ರ ಜೊತೆ ಕೆಲಸ ಮಾಡೋದು, ಸಹದೇವ್ ಅವರು, ಆಲ್ ಎಲ್ಲ ಆಕ್ಟರ್ಸ್, ಒಂದು ನಿಜವಾಗ್ಲೂ ಒಂದು ಖುಷಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಲುಕ್